ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಫ್ರೆಂಡ್ಸ್, ನಾನು ಒಂದು ಪೌಡ್ರು ಮಾಡ್ಕೊತಾ ಇದ್ದೀನಿ ಫ್ರೈಡ್ ರೈಸ್ ಮಾಡೋದಕ್ಕೆ. ಗರಂ ಮಸಾಲನೂ ಇವಾಗ ಟೊಮೆಟೊ ಬಾತು, ಪಲಾವು, ಬಿರಿಯಾನಿ ಅದಕ್ಕೂ ಕೂಡ ಹಾಕೊಬೋದು. ಇಲ್ಲಿ ನಾನು ಚಕ್ಕೆ, ಲವಂಗ ಮತ್ತು ಸೋಂಪು, ಸ್ವಲ್ಪ ಗಸಗಸೆ ಮತ್ತು ಜಾವಿತ್ರಿ, ಮೆಣಸು ಮತ್ತು ಪಲಾವ್ ಎಲೆ ಇವನ್ನೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ಕಲ್ಲು ಅವೆಲ್ಲ ತೊಗೊಂಡಿದ್ದೀನಿ. ನೀವು ಏಲಕ್ಕಿ ಅವೆಲ್ಲ ತೊಗೊಬೋದು. ಗರಂ ಮಸಾಲ ಏನೇನು ಐಟಮ್ ಇರುತ್ತೆ ಅದನ್ನೆಲ್ಲ ತೊಗೊಬೋದು. ಮತ್ತು ಧನಿಯನೂ ಕೂಡ ಹಾಕ್ಕೊಂಡಿದ್ದೀನಿ. ಸಪ್ರೇಟಾಗಿ ರುಬ್ಬಕ್ಕೆ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ನಾನು ಒಟ್ಟಿಗೆ ರುಬ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದೊಂದು ಮಸಾಲೆ ಹಾಕಿದ್ರೆ ಸಾಕು. ಚಕ್ಕೆ, ಲವಂಗ ಮತ್ತು ಧನಿಯಾ ಪೌಡ್ರ್ ಅದು ಏನೂ ಬೇಕಾಗಿರಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಿರಿಯಾನಿಗೆ ಹಾಕೋದ್ರಂತೂ ಸಖತ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮಾಡ್ಕೊಂಡು ಮನೇಲಿ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಹೊರಗಡೆ ತರೋದು ಫ್ಲೇವರೇ ಇರೋದಿಲ್ಲ, ಸ್ಮೆಲ್ ಕೂಡ ಇರೋದಿಲ್ಲ. ಸುಮ್ಮನೆ ಯಾವುದೋ ಪೌಡ್ರ್ ಹಾಕ್ತಿರೋ ಥರ ಅನಿಸುತ್ತೆ. ಟೇಸ್ಟ್ ಕೂಡ ಅಷ್ಟೊಂದು ಇರೋಲ್ಲ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೈಟು ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಬಂದು ಸ್ವಲ್ಪ ಕಬಾಬ್ ಕಲಸಿಟ್ಟಿರೋದಾಗಿತ್ತು, ಅದು ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನೇ ಒಂದು ಮನೇಲಿ ಗರಂ ಮಸಾಲ ಥರ ಪೌಡ್ರು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಸಾಸ್ಗಳೇ ಇಲ್ದಲೆ ಹೇಗೆ ಫ್ರೈಡ್ ರೈಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತಲೂ ಅನಿಸುತ್ತೆ. ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಮಾಡ್ತೀನಿ. ಏನೇನು ಹಾಕ್ತೀನಿ, ಹೇಗೆ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಎಂಡ್ವರೆಗೂ ನೋಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದರಿಂದ ಹೊಸ ವೀಡಿಯೋಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಆ ಪೌಡ್ರನ್ನ ಯೂಸ್ ಮಾಡ್ಕೊಂಡು ಚಿಕನ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಮತ್ತು ತರಕಾರಿ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ಎಲೆಕೋಸು, ಸ್ಪ್ರಿಂಗ್ ಆನಿಯನು ಅದನ್ನೆಲ್ಲ ಹಾಕ್ಕೊಬೋದು. ಕ್ಯಾಪ್ಸಿಕಮ್ಮು ಅದನ್ನೆಲ್ಲ ಹಾಕ್ಕೊಬೋದು. ನನ್ನ ಮನೇಲಿ ಏನಿದೆ ಅದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗ ಬೇಕಾದರೆ ಫ್ರೆಂಡ್ಸ್ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು. ಈ ಟೈಮಲ್ಲಿ ನೀವು ಬೇಕಾದರೆ ಈರುಳ್ಳಿ ಹಾಕೊಂತೀರಲ್ಲ, ಆವಾಗಲೇ ಬೇಕಾದ್ರೆ ಎಗ್ ಕೂಡ ಹಾಕೊಬೋದು. ಇಲ್ಲಾಂದರೆ ಬರೀ ಎಣ್ಣೆಲಿ ಎಗ್ನ ಚೆನ್ನಾಗಿ ಇದು ಮಾಡ್ಕೊಂಡು ದಪ್ಪ ದಪ್ಪ ಪೀಸ್ ಥರನೂ ಮಾಡ್ಕೊಂಡು ಹಾಕೊಬೋದು, ಚೆನ್ನಾಗಿರುತ್ತೆ. ನಾನಿವಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಾವು ರೈಸ್ಗೂ ಕೂಡ ಉಪ್ಪು ಹಾಕ್ಕೊಂಡು ಮಾಡ್ಕೊಂಡಿರ್ತೀವಲ್ವ, ಇದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕ್ಕೊಬೇಕು. ಇವಾಗ ನೋಡಿ ಸಾಫ್ಟ್ ಆಗಿದೆ. ನಾನು ಇಲ್ಲಿ ಟೊಮೆಟೊ ಸಾಸ್ ಏನು ಯೂಸ್ ಮಾಡ್ತಿರೋದ್ರಿಂದ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ. ನೀವು ಟೊಮೆಟೊ ಸಾಸ್ ಯೂಸ್ ಮಾಡೋಂಗಿದ್ರೆ ಟೊಮೆಟೊ ಹಾಕ್ಕೊಬೇಡಿ. ಟೊಮೆಟೊ ಸಾಸು ಮತ್ತು ಸೋಯಾ ಸಾಸು, ವಿನೆಗರು ಅವನ್ನೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಅದು, ಅದಕ್ಕೋಸ್ಕರ ಅದನ್ನು ಹಾಕ್ಕೊಳ್ಳಲ್ಲ. ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ರೈಸ್ ಹಾಕ್ಕೊಂಡು ಇವಾಗ ನಾವು ಮಾಡಿಟ್ಕೊಂಡಿದ್ವಲ್ಲ ಸ್ಪೈಸಸ್ ಪೌಡ್ರು ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ನೋಡ್ಕೊಂಡು ಹಾಕ್ಕೊಬೇಕು. ನಿಮಗೆ ಸ್ವಲ್ಪ ಸ್ಟ್ರಾಂಗಾಗಿ ಬೇಕು ರೈಸು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ರೈಸ್ಗೆ. ನಾನು ಕಬಾಬ್ ಮಾಡ್ಕೊಂಡು ಬಿಸಿ ಕಬಾಬ್ ಮಾಡ್ಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಬೇಕಾದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ. ಶಶಿ ಕೂಡ ಇಷ್ಟ ಆಯಿತು. ಯಾಕಂದರೆ ಅವ್ರಿಗೆ ಸೋಯಾ ಸಾಸು ಅದೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ, ಸಾಸ್ಗಳು ಹಾಕ್ಬಿಟ್ಟು ಮಾಡಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಟೊಮೊಟೊ ಸಾಸ್ ಅವೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ. ಬಟ್ ಇದಂತೂ ತುಂಬ ಟೇಸ್ಟಿಯಾಗಿತ್ತು. ನೈಟೇ ಎಲ್ಲನೂ ಮುಗಿಸ್ಬಿಟ್ಟು ನೆಕ್ಸ್ಟ್ ಏನಿತ್ತು ಅಂದರೆ ನಮ್ಮ ಚೌಡಮ್ಮಂದು ದೇವಸ್ಥಾನದಲ್ಲಿ ದೀಪೋತ್ಸವ ಇತ್ತು. ಅದಕ್ಕೋಸ್ಕರ ನಾನು ಮನೇಲಿ ವಾರ ಮಾಡ್ತಾಯಿದ್ದೀನಿ. ಚಿಕನ್ ಏನು ಇಟ್ಕೊಂಡು ನಾವು ಮಾಡೋದಿಲ್ಲ. ಎಲ್ಲನೂ ಕಂಪ್ಲೀಟಾಗಿ ಮುಗಿಸಿ ಮನೆಗೆಲ್ಲ ಸ್ವಲ್ಪ ಗಂಜಲ ಎಲ್ಲನ ಹಾಕಿ ನೀಟಾಗಿ ಮನೆ ಕ್ಲೀನ್ ಮಾಡಿ ಆಮೇಲೆ ನಾನು ವಾರ ಮಾಡೋದು. ದೇವ್ರ ಸಾಮಾನೆಲ್ಲ ಬೆಳಗಿ ಎಲ್ಲನೂ ಕೂಡ ಆಗಿದೆ. ಹೊರಗಡೆ ಕೂಡ ನಾನು ದೀಪ ಹಚ್ಚಿದ್ದೀನಿ. ಸಂಜೆ ದೀಪ ಹಚ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸಂಜೆ ಗಂಟನೂ ಉಪವಾಸ ಇದ್ಬಿಟ್ಟು ನಾನು ಸಂಜೆ ಪೂಜೆ ಮಾಡಿ, ಸಂಜೆ ಪೂಜೆ ಎಲ್ಲ ಆದಮೇಲೆ ನಾನು ಕಾಫಿ ಮಾತ್ರ ಕುಡಿದಿದ್ದೆ. ನೈಟ್ ಊಟ ಮಾಡೋದೇ ನಾನು 9 ಗಂಟೆ ಆಯಿತು. ನೋಡಿ ಇವಾಗ ನಾನು ದೀಪ ಹಚ್ಚಿದ್ದೀನಿ. ಹೊರಗಡೆ ಎಲ್ಲ ದೀಪ ಹಚ್ಚಿದ್ದೀನಿ. ನೋಡಿ ಈ ಥರ ಕಾಣಿಸ್ತಿದೆ. ಕಾಯೆಲ್ಲ ಹೊಡೆದಿದ್ದು ಪೂಜೆ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವರು. ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.
ನೆಕ್ಸ್ಟ್ ಡೇ ಮಾರ್ನಿಂಗು ನೈಟು ಪಾತ್ರೆ ಎಲ್ಲ ತೊಳೆಯೋಕ್ಕಾಗಲಿಲ್ಲ. ಸ್ವಲ್ಪ ಉಪವಾಸ ಇರೋದ್ರಿಂದ ಸ್ವಲ್ಪ ಟಯರ್ಡ್ ಅಂತ ಅನಿಸ್ತಾಯಿತ್ತು ಯಾಕೋ, ಕೆಲಸ ಸ್ವಲ್ಪ ಜಾಸ್ತಿ ಆಗಿರೋದಕ್ಕೆ. ಅದಕ್ಕೋಸ್ಕರ ನಾನು ಪಾತ್ರೆ ನೈಟ್ ಬೆಳಗೋಕ್ಕಾಗಿರಲಿಲ್ಲ. ಹಂಗೆ ಪಾತ್ರೆ ಇದೆ ಸಿಂಕಲ್ಲಿ. ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಬೇಕು, ಅದಕ್ಕೆ ಬಿಸಿನೀರು ಇಟ್ಟಿದ್ದೀನಿ. ಹಾಗೆ ಒಂದು ಮೂಸಂಬಿ ಇತ್ತು ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಆ ಕಡೆ ನೀರು ಇಟ್ಟಿದ್ದೀನಿ ಮತ್ತು ಆ ಕಡೆ ಕುಕ್ಕರಲ್ಲಿ ಆಲೂಗಡ್ಡೆ ಬೇಯೋಕ್ಕಿಟ್ಟಿದ್ದೆ. ಬೇಯಿಸ್ಬಿಟ್ಟು ಇಟ್ಟಿದ್ದೀನಿ. ಆಲೂಗಡ್ಡೆ ಪಲ್ಯ ಮಾಡಿಬಿಟ್ಟು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು. ಪರೀಕ್ಷಿತ್ಗೆ ದೋಸೆ ಅಂದರೆ ತುಂಬ ಇಷ್ಟ. ಅವನು ದೋಸೆ ಸಖತ್ ಇಷ್ಟಪಡ್ತಾನೆ, ಇಷ್ಟಪಟ್ಟು ತಿಂತಾನೆ ಅಂದ್ಬಿಟ್ಟು ನಾನು ಅವಾಗವಾಗ ದೋಸೆ ಮಾಡ್ತಾಯಿರ್ತೀನಿ. ಇವಾಗ ನಾನು ಕ್ಯಾರೆಟೆಲ್ಲ ನೀಟಾಗೆಲ್ಲ ಸಿಪ್ಪೆಲ್ಲ ಎರೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಕ್ಯಾರೆಟು ಮತ್ತು ಮೂಸಂಬಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ಸಕ್ಕರೆ ಕೂಡ ಹಾಕೊಬೋದು, ಟೇಸ್ಟಿಯಾಗಿರುತ್ತೆ. ನಾನು ಸಕ್ಕರೆ ಬೇಡ, ಸ್ವಲ್ಪ ಸಕ್ಕರೆ ಅವಾಯ್ಡ್ ಮಾಡೋಣ ಅಂದ್ಬಿಟ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಮೂಸಂಬಿ ಜ್ಯೂಸ್ ಏನಂದರೆ ಮಾಡಿದ ತಕ್ಷಣ ಕುಡಿಬೇಕು, ಯಾಕಂದರೆ ಅದು ಬಿಟ್ಟರೆ ಕಹಿ ಬಂದ್ಬಿಡುತ್ತೆ. ಇವಾಗ ನಾನು ಶಶಿ ಜೊತೆ ಹಾಗೆ ಮಾತಾಡ್ಕೊಂಡು ನೀರು ಕುಡಿತಾ ಇದ್ದೀನಿ. ಅವರು ಎದ್ಬಿಟ್ಟು ಬಂದ್ಬಿಟ್ಟು ಏನೋ ಮಾತಾಡ್ತಾಯಿದ್ರು, ಏನೋ ಕೇಳ್ತಾಯಿದ್ರು. ಅದನ್ನ ಹಾಗೆ ಮಾತಾಡ್ಕೊಂಡು ನೀರು ಕುಡಿತಾ ಇದ್ದೆ. ನೀರೆಲ್ಲ ಕುಡಿದ್ಬಿಟ್ಟು ನಾನು ನೀರು ಕುಡಿಯೋಕ್ಕಿಂತ ಮುಂಚೆ ನಾನು ಕಾಫಿ ಟೀ ಏನು ಕುಡಿಯೋದಿಲ್ಲ. ಒಂದು ಗ್ಲಾಸ್ ನೀರು ಕಂಪಲ್ಸರಿ ಕುಡಿತೀನಿ. ನೀರು ಕುಡಿದ್ಬಿಟ್ಟು ನಾನು ಇದಿಟ್ಟಿದ್ದೆ, ದ್ರಾಕ್ಷಿ ನೆನೆಸಿಟ್ಟಿದ್ದೆ. ಅದರ ದ್ರಾಕ್ಷಿ ನೀರು ಕುಡ್ಕೊಂಡು ದ್ರಾಕ್ಷಿನ ತಿನ್ಕೊತೀನಿ. ಹಾಗೆ ಜ್ಯೂಸ್ ಕೂಡ ಮಾಡ್ಕೊತಾ ಇದ್ದೀನಿ. ಜ್ಯೂಸೆಲ್ಲ ಮಾಡಿಬಿಟ್ಟು ಅದನ್ನು ಶೋಧಿಸೋಕೆ ಇಟ್ಟಿದ್ದೀನಿ. ಹಾಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದ್ರದ್ದು ಆಲೂಗಡ್ಡೆ ಸಿಪ್ಪೆನೆಲ್ಲ ತೆಗಿತಾ ಇದೆ. ಈ ಕಡೆ ಜ್ಯೂಸ್ ಸೋಸೋದು ಸಣ್ಣದಿದೆ, ಅದನ್ನು ಅದರಲ್ಲೇ ಸೋಸಬೇಕು. ಅದಕ್ಕೋಸ್ಕರ ಸೋಸ್ಕೊತಾ ಇದೆ ನಿಧಾನಕ್ಕೆ. ಇವಾಗ ಜ್ಯೂಸ್ ರೆಡಿಯಾಗಿದೆ, ಕುಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಂತ ಏನು ಹೇಳಲ್ಲ, ಕೆಲವೊಂದೊಂದು ಚೆನ್ನಾಗಿರುತ್ತೆ, ಕೆಲವೊಂದೊಂದು ಚೆನ್ನಾಗಿರಲ್ಲ. ಬಟ್ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಹೇಗೆ ಆರೋಗ್ಯ ಚೆನ್ನಾಗಿರಲಿ ಅಂತ ನಾವು ಹೇಗೆ ರೂಢಿ ಮಾಡ್ಕೊತೀವಿ ಆ ಥರನೇ ನಮ್ಮ ರಿಸಲ್ಟ್ ಬರುತ್ತೆ. ಫೇಸ್ಗೂ ಕೂಡ ಒಳ್ಳೆಯದು ಇದು ಕ್ಯಾರೆಟು. ಮೂಸಂಬಿ ಕೂಡ ತಂಪು, ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ಇವಾಗ ನಾನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ, ಬಟ್ ನಾನು ಹೇಗೆ ಮಾಡ್ತೀನಿ ಅಂತ, ಸಿಂಪಲಾಗಿ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾನು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಒಂದೊಂದು ಸಲ ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀನಿ, ಒಂದೊಂದು ಸಲ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊತೀನಿ. ಇವತ್ತು ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕಿದೆ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಆಲೂಗಡ್ಡೆ ಬೇಯಿಸಿರೋದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ. ಸ್ವಲ್ಪ ಒಂದು ಕಾಲು ನಿಂಬೆಹಣ್ಣಷ್ಟು ನಿಂಬೆಹಣ್ಣು ರಸ ಹಿಂಡ್ಕೊತೀನಿ. ಒಂದೊಂದು ಸಲ ಟೊಮೆಟೊ ಹಾಕ್ಕೊತೀನಿ, ಒಂದೊಂದು ಸಲ ನಿಂಬೆಹಣ್ಣು ಹಾಕ್ಕೊತೀನಿ. ಇವಾಗ ನಾನು ಚೆನ್ನಾಗಿ ಅದು ಗೊಜ್ಜೆಲ್ಲ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ ಆಲೂಗಡ್ಡೆ ಪಲ್ಯ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ, ಸಿಂಪಲಾಗಾದ್ರೂ. ನಾನು ಕಾಯಿ ಚಟ್ನಿ ಹೇಗೆ ಮಾಡ್ತೀನಿ ಅಂದರೆ ಕಾಯಿ, ಹುರ್ಗಡ್ಲೆ ಮತ್ತು ಕರಿಬೇವು ಜಾಸ್ತಿ ಹಾಕ್ಕೊತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂಚೂರು ಹುಣಸೆಹಣ್ಣು, ಉಪ್ಪು, ಹಸಿಮೆಣ್ಸಿನ್ಕಾಯಿ, ಇಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು, ಹೋಟ್ಲು ಥರನೇ. ರೆಡ್ ಚಟ್ನಿಗೆ ನಾನು ಬ್ಯಾಡಗೆ ಮೆಣ್ಸಿನ್ಕಾಯಿ ನೈಟ್ ನೆನೆಸಿಟ್ಟಿದ್ದೆ. ಬ್ಯಾಡಗೆ ಮೆಣ್ಸಿನ್ಕಾಯಿ, ಹುರ್ಗಡ್ಲೆ, ಒಂದು ಸ್ವಲ್ಪ ಉಪ್ಪು, ಒಂದೊಂದು ಸತಿ ಬೆಳ್ಳುಳ್ಳಿ ಹಾಕ್ಕೊತೀನಿ. ಬೆಳ್ಳುಳ್ಳಿ ಕೂಡ ಹಾಕೊಬೋದು ನೀವು, ನುಣ್ಣಗೆ ರುಬ್ಕೊಂಡ್ರೆ ಆಗುತ್ತೆ. ಹುರ್ಗಡ್ಲೆ ಬದಲಾಗಿ ಹಂಗೆ ರುಬ್ಕೊಂಡ್ರೆ ಇನ್ನೂ ಕಲರ್ ಚೆನ್ನಾಗಿರುತ್ತೆ. ನಾನು ಇವಾಗ ದೋಸೆ ಹಾಕ್ಕೊತಾ ಇದ್ದೀನಿ. ಫಸ್ಟು ನಾನು ಈರುಳ್ಳಿ ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ದೋಸೆ ಹಾಕ್ಕೊತೀನಿ, ನೀರು ಹಾಕ್ಬಿಟ್ಟು. ಆವಾಗ ದೋಸೆ ಚೆನ್ನಾಗಿ ಎದ್ದೊಳುತ್ತೆ. ಇದು ನಾನ್ ಸ್ಟಿಕ್ ಪ್ಯಾನೇ, ತುಂಬ ವರ್ಷ ಆಯಿತು, ಬಟ್ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ಸ್ಟಾರ್ಟಿಂಗು ನಾನು ನಾನ್ ಸ್ಟಿಕ್ ತವಾ ಅಂತ ತೊಗೊಂಡಿದ್ದೆ ಇದು, ಬಟ್ ಅವಾಗಿಂದನೂ ತುಂಬ ವರ್ಷಗಳಾಯಿತು. ಪರೀಕ್ಷಿತ್ತು ಒಂದು 5 ತಿಂಗಳಿಂದ, ಅವಾಗಿಂದನೂ ಇದೇ ತವಾ ಯೂಸ್ ಮಾಡ್ತಿದ್ದೀನಿ. ತುಂಬ ಸಲ ದೋಸೆ ಮಾಡ್ತೀನಿ, ಬಟ್ ಅದೇ ಅಷ್ಟೇ ಚೆನ್ನಾಗಿದೆ. ನನಗೆ ತುಂಬ ಚೆನ್ನಾಗಿ ಯೂಸ್ ಆಗಿದೆ ಈ ಪ್ಯಾನು. ಇವಾಗ ನಾನು ಎಣ್ಣೆಲ್ಲ ಹಾಕ್ಕೊಂಡು ಇವಾಗ ಏನು ಮಾಡ್ಕೊಂಡಿದ್ದೆ ರೆಡ್ ಚಟ್ನಿ ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಹುರ್ಗಡ್ಲೆ ಹಾಕ್ಕೊಳ್ಳಿಲ್ಲ ಅಂದರೆ ಇದಕ್ಕಿಂತ ಫುಲ್ಲು ಚೆನ್ನಾಗಿ ಕಲರ್ ಬರುತ್ತೆ. ಹುರ್ಗಡ್ಲೆ ಹಾಕ್ಕೊಂಡ್ರೆ ಈ ಕಲರ್ ಬರುತ್ತೆ. ಹುರ್ಗಡ್ಲೆ ಹಾಕ್ಕೊಳ್ಳಿ ಅಂದರೆ ಸ್ವಲ್ಪ ಖಾರ ಅನಿಸುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊತೀನಿ ಅಷ್ಟೇ. ಒಂದೊಂದು ಸಲ ಅದೇ ಥರನೇ ಮಾಡ್ಕೊತೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎದ್ದೊಳ್ತಿದೆ ದೋಸೆ.
ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಗೆ ನೆಕ್ಸ್ಟ್ ಹೇಗೆ ತೋರಿಸ್ತೀನಿ, ಹೇಗೆ ನಾನು ದೋಸೆಗೆಲ್ಲ ನೆನೆಸಿಟ್ಕೊತೀನಿ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್. ಮಧ್ಯ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡ್ರೆ ದೋಸೆ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.